ಆತ್ ನೋಡಿ ಬೀಸ್ ಒಂದು ರೊಟ್ಟಿ ಮಾಡಿ ತೆಗದಿ ಅಂದ್ರೆ ಅಡಿಗೆನ ಆದಂಗೆ ಆಕತಿ. ಗಟ್ಟೆಗ ಬ್ಯಾಳಿ ಅದನ್ನ ಹಾಕಿ ಒಂದು ಉಳ್ಳಾಗಡ್ಡಿ ಹಾಕಿ ಒಂದು 5 ಟಮಾಟೆ ಹಣ್ಣು ಹಾಕಿ ಇದನ್ನು ಒಣ ಮೆಣಸಿಕಾಯಿ ಹಂಗೆ ಒಂದು ಈಟ್ ಒಗ್ಗರಣೆ ಕೊಟ್ಟೆ. ಬೆಳ್ಳುಳ್ಳಿ ಅದನ್ನ ಹಾಕಿ ಕರಿಬೇವು ಹಾಕಿ ಸಾರು ಆಗೈತೆ ಗಟ್ಟಿಗೆ ಅನ್ನನೂ ಮಾಡಿ ತೆಗೆದಿಟ್ಟ ನೀವು ಒಂದು ಬರ್ಯಾಗ. ಅಮ್ಮ ಆತು ಸಾರು ಆತು. ಇನ್ನೇನು ರೊಟ್ಟಿ ಒಂದು ಆದವು ಅಂದ್ರೆ ಆತು. ಇನ್ನೇನು ಕೆಲಸ ಏನಿಲ್ಲ. ಬಟ್ಟೆ ಅದಾವೆ ರಗುಡ ಬಟ್ಟೆ. ನಿನ್ನೆ ಸ್ವಲ್ಪ ಹೋಗ್ತಿದ್ದೆ ಬಸ್ಸು ನಾವು ಅರ್ಬಿ ಅವನು ಹೋಗೋದಾಕಿ ಕಟ್ಟಿಗೆ ಅವನು ಒಂದಿಷ್ಟು ಮಾಡಿಟ್ಕೋಬೇಕು. ನಿನ್ನೆ ಜಗ್ಗ ಮಳೆ ಸುಳ್ದೈತಿ. ಕಟ್ಟಿಗೆ ನೋಡು ಓಸಿದ್ದ ಬಿಟ್ಟಾನಿ. ಮತ್ತು ತೈರಿಗಿದ್ರ ಕಷ್ಟ ಇತ್ಲಕ್ಕೆ ತಂದು ಹಾಕೋಬೇಕು ಓಸನ. ಇವ್ರು ನೋಡಿ ಜಳಕ ಮಾಡಿ ಬರ್ತಾನೆ. ರೊಟ್ಟಿ ಮಾಡು ಉಂಡು ಜಳಕ ಮಾಡಿ ದೇವರಿಗೆ ದೀಪ ಅದನ್ನ ಹಚ್ಚಿ ಉಂಡ ಹೊಕ್ಕಾನಿ ಅಂದ್ರೆ ಇನ್ನೂ ಬರಲಿಲ್ಲ. ಶೋಭಾ ಬರ್ರಿ, ಇಲ್ಲ ಅಡ್ಗೆ ಕೊನೆಗದ ಬರ್ರಿ. ಆತ ಪೂಜೆ ಜಳಕ. ಶೋಭಾ ಬರ್ರಿ. ನನಗೆ ರೊಟ್ಟಿ ಅದನ್ನ ಪಲ್ಯ ಹಚ್ಕೊಡು, ತಿಂದು ಹೋಗ್ಬಿಡ್ತಾನೆ ನಾನು. ಮತ್ತು ನನಗೆ ಹೊತ್ತಾಕತಿ ಹೊಲಕ್ಕೆ. ಇವತ್ತು ಇದನ್ನ ಮೊನ್ನೆ ಇದನ್ನು ಕೊಟ್ಟಿದ್ವಲ್ಲ ಕಾಯಿವನ್ನ, ಮತ್ತು ಇನ್ನೊಂದು ಕೆಡ್ಬೇಕು ಬರ್ತಾರಂತ. ಮತ್ತು ಲಗುನ ಹೋಗ್ಬೇಕು, ಗೊತ್ತಾಗಂಗಿಲ್ಲ. ಮತ್ತು ಏಸಾಗಿವು ಏನು ಅನ್ನೋದು ಕಾಯಿಗಳು ಲೆಕ್ಕನ ಸಿಗಂಗಿಲ್ಲ ನನಗೆ ಒಂದಿಟ್ಟು ಲಗುನ ಒಂದಿಟ್ಟು 2 ರೊಟ್ಟಿ ಹಚ್ಚಿ ಒಂದಿಟ್ಟು ಪಲ್ಯ ಹಚ್ಕೊಡು, ತಿಂದು ನಾನು. ಎಷ್ಟು ಅವಸರದಾಗ ಮಾಡ್ತೀರಿ ಅಂತ ನೀವು. ಆತಡ್ರಿ ಹಚ್ಕೊಡ್ತಾನೆ ಆತಿದ್ ಒಂದು ಬೇಸ್ ತೆಗದು ರೀ. ಇದನ್ನ ಬ್ಯಾಳಿ ಪಲ್ಯ ಗಟ್ಟಿಯಾಗಿ ಮಾಡೇನಿ. ಮತ್ತು ರೊಟ್ಟಿ ಅದನ್ನ ತಿಂತೀರಿ ಹೆಂಗೆ? ಬ್ಯಾಳಿ ಪಲ್ಯ ಮಾಡಿ ಅವ್ವ. ನಾನು ಗ್ಯಾಸ್ ಅದು ಬ್ಯಾಳಿ ಪಲ್ಯ ಇದಕ್ಕೆ ಮಾಡಕ್ಕೆ ಹೋಗಿದ್ದಿ. ಅದನ್ನ ರಾತ್ರಿ ಮುದ್ದೆ ಮಾಡಿದ್ದೆಲ್ಲ, ಉದ್ಕ ಮುದ್ದಿ. ಇದನ್ನ ಕಾಳು ಪಲ್ಯ ಅದನ್ನ ಅದು ಐತಿಲ್ಲ ಮುದ್ದಿ ಐತಿ ಅಲ್ರಿ. ಬಿಸಿವ್ ರೊಟ್ಟಿ ಮಾಡೇನಿ. ಬಿಸಿವ್ ತಿನ್ನಬಿಟ್ಟು ರಾತ್ರಿ ಮುದ್ದಿ ಅದನ್ನ ಕೇಳ್ತಿರಲ್ಲ. ನನಗೆ ತಿನ್ನಂಗಿಲ್ಲ ಏನಿಲ್ಲ. ಅದು ಬ್ಯಾಳಿದು ಬೆಳಕರತ್ಲೆ ಬೇಕಾದ್ರೆ ಮಧ್ಯಾಹ್ನ ಸಂಜಿಕೆಗೆ ನಡಿತೈತಿ. ಬೆಳಕರತ್ಲೆ ತಿನ್ನಕ್ಕಾಗಂಗಿಲ್ಲ ನನಗೆ. ಅದನ್ನ ಮುದ್ದಿ ಒಂದಿಟ್ಟು ಒಂದೀಟು ಉದ್ಕ ಅದನ್ನ ಬಿಟ್ಟು ಕೊಡು, ಅದನ್ನ ಉಂಡೋಕಾನಿ. ಸರಿ ತರ್ರಿ ರೀ, ತಗೋರಿ. ಎಂಥ ರುಚಿ ಆಗೈತೆ ನೋಡು ಉದ್ಕ ಮುದ್ದಿ. ಯಪ್ಪ ಭಾಳ ಚಲೋ ಆಗೈತಿ ಉದ್ಕ ಮುದ್ದಿ. ನೀವು ಅದಂತಾರಲ್ಲ ಬಿಸಿದ್ ಬಿಟ್ಟು ತಂಗದು ಉಣ್ಣಾರ ನೀವು ರೀ. ಅಲ್ರಿ ಸುಮ್ಮನೆ ಹಾಕಿರಲ್ಲ, ಕೇಳಿದಾಗ ಅಟ್ ಮಾತಾಡ್ತೀರಿ. ಸುಮ್ಮನೆ ಹಾಕಿರಪ್ಪ. ಏನಾಯ್ತು ಶೋಭಾ? ಅದ ಹೇಳಿದ್ನಲ್ರಿ ಅವನ್ ನೋಡ್ ಬರೋಣ ಹೋಗಿ ಅಂತಂದು. ಅಯ್ಯೋ ಅವನಂತೇಳಿ ನಾ ಮಾತಾಡೇ ಇಲ್ಲ. ಹಿಂಗೆ ಒಂದು ಕೆಲಸ ಮಾಡು, ನಾಳೆ ತಯಾರಾಗು. ಬೆಳಗ್ಗೆ ಲಘು ಹೋಗಿ ಸಂಜೆದೊಳಗೆ ಬಂದ್ಬಿಡೋಣಂತ. ಮತ್ತು ಮಳೆ ಮಾಡು ಸಂಜಿಕೆಗೆ ಹೊಡ್ಯಾಕತ್ ಬಿಡ್ದ ತಗ್ಲೆಲ್ಲ ಕಾದು ಬಿಸಿಲು ಸುರಿದು ನಾಲ್ಕಿಗೆ ಹೋಗ್ಬರಂತ ತಗೊಂಗಾರ. ನಾಳೆ ಹೋಗೋಣ ಓದಿಲ್ಲ. ಮತ್ತೆ ಏನಾರ ಒಂದಿಟ್ಟು ಪಲ್ಯ ಅದನ್ನ ಮಾಡ್ಕೊಂತ ನನ್ನ ಬುತ್ತಿ ರೊಟ್ಟಿ ಅದನ್ನ ಮಾಡ್ಕೋ. ಒಂದು ದಿವಸ ರೊಟ್ಟಿ ಮಾಡ್ಕೊಂಡು ಕಾಯಿಪಲ್ಲೆ ಏನೈತೆ ನೋಡು. ಮತ್ತು ಏನಾರು ಬೇಕಂದ್ರೆ ಹೇಳು, ಕಾಯಿಪಲ್ಲೆ ಅದನ್ನ ತಂದು ಕೊಡ್ತಾನೆ, ಮಾಡ್ಕೋ. ಅಲ್ರಿ ಏನು ಬೇಡ, ನೀವು ತರ ತಂದು ಕೊಡತ್ಲೆ ಮತ್ತೆ ನೆನಪಾಗಿಲ್ಲ ನನಗೆ ಅಂತೀರಿ. ಬೇಡ, ನಾ ಇಲ್ಲೇ ಮುಲಿ ಮನೆಗೆ ಅಮ್ಮ ಮಾರ್ತೈತಿ. ಹೋಗಿ ನೋಡ್ತಾನೆ ಏನೇನೈತೆ ಇಲ್ಲ ಅಂದು ನೋಡಿ ಏನು ಬೇಕದ್ ನಾನು ತೊಗೊಂಬರ್ತಾನೆ. ತಗೋರಿ ಮುಳುಗಾಯಿ ತೊಗೊಂಬರ್ತಾನೆ. ಅಡುಗೆ ಮಾಡ್ಕೊಂಡ್ರಕತ್ತಿ ಬಿಸಿ ಒಂದು 4 ರೊಟ್ಟಿ ಹಾಕ್ಕೊಂಡು ಒಂದೀಟ ಚಿತ್ರಾನ್ನ ಮಾಡ್ಕೊಂಡು ಬೇಗ ಹೆಂಗಾರ ಯಾಕಾಗಲಿ ಮೊಸರು ಐತೆ ಒಂದೀಟು ಮೊಸರು ಬತ್ತಿ ಅದನ್ನ ಮಾಡ್ಕೊಂಡು ಮೊಸರು ಬತ್ತಿನ ಪುಡಿ ಚಟ್ನಿ ಅದೆಲ್ಲ ಐತಿ. ಏನು ಮಾಡ್ಕೊಳಂಗಿಲ್ಲ. ಮತ್ತು ಅತ್ತಿಯರಿಗೆ ಹೇಳ್ರಿ ನೀವು. ಅದು ಏನಂತ ತಗೋ ಅವ್ವ. ಈಗ ಆರಾಮಿಲ್ಲಕ್ರ ಹೋಗಿ ನೋಡೋದು ತಪ್ಪೇನ? ನಾ ಹೇಳ್ತಾನೆ ತಗೋ ಹೋಗ್ಬರೋಣ. ಅಲ್ರಿ ಇನ್ನೊಂದು ರೊಟ್ಟಿ ನಾವು ತಿನ್ಬೇಕಲ್ಲ ಬಿಸಿಯದು ಒಂದು. ಬೇಡ ಬೇಡ, ಹೊಟ್ಟೆ ತುಂಬ ನನಗೆ. ಒಂದೀಟ ಬಿಸಿ ಅನ್ನ ನೀಡ್ತಿದ್ದೆ ಸಾಕು ನನಗೆ. ಹೊಟ್ಟೆ ತುಂಬ್ತು. ನಾವು ಹೋಗ್ಬರ್ತಾನೆ ತಗೊಂಗಾರ. ಮತ್ತೆ 1-2 ಕಾಯಿ ಎಳ್ನೀರು ಏನಾರು ತೊಗೊಂಬರ್ಲೇನ ಒಯ್ಯಾಕ? ಬ್ಯಾಡ್ರಿ, ಅವರು ಅದಾವಲ್ಲ ಗಿಡ ಅದಾವು ತೆಂಗಿನಕಾಯಿ ಗಿಡಗಳು ಎಳ್ನೀರ್ಗೇನು ಬರ ಇಟ್ಟವ್ರಿಗೆ ಬ್ಯಾಡ. ಹೋಗ್ಬರ ನೋಡ್ಕೊಂಬರಂತ್ರಂಗ ನಾಲ್ಕಿಗೆ. ಹ್ಞೂ ಮಾರೈತಿ, ಹೋಗೋಣ ಅಂತ ಹೇಳಿದ್ನಿಲ್ಲ. ಈಗ ನಾನು ಬರ್ತಾನೆ ತಗೋ, ಹೊಲಕ್ಕೆ ಹೋಗ್ಬರ್ತಾನೆ ಅಂತ ಹೋಗೋಣ ಅಂದಾರ. ಅಚ್ಚರಿಗೆ ನಾನೊಂದು ಮಾತು ಹೇಳ್ತೇನೆ. ಬಿಸಿ ರೊಟ್ಟಿ ಅದನ್ನ ಹಾಕಿ ಬಟ್ಟೆ ಗಿಟ್ಟಿ ಎಲ್ಲ ಇವತ್ತು ಹೋಗೋದು ಹಾಕ್ಯಂಡೆ ಅಂದ್ರೆ ನಾಲ್ಕಿಗೆ ಹೋಗೋರಕತಿ. ನಮ್ಮ ವಯಸ್ಸದ ಮತ್ತು ಆಡ್ದ ಹೋಗ್ಯಾಕೆ ಬರ್ತೈತಿ. ಏನು ಇವತ್ತು ರೊಟ್ಟಿ ಆದಂಗೆ ಕಾಣಲ್ ಬಿಡು. ಅತ್ತಿಯರ ನನಗೆ ಬೈಯಾಕತ್ತಾರ ಏನು ಆದ್ವಿ ಇಲ್ವ ಮತ್ತಂಗಿ ರೊಟ್ಟಿ? ಅತ್ತಿಯರ ರೊಟ್ಟಿ ಆದು ರೀ. ಲಾಸ್ಟ್ ಇನ್ನೊಂದು ಐತೆ ಬಿಸೋದು. ಬಿಸಿಯವ್ ತಿಂತೀರೇನ್ರಿ ಅತ್ತಿಯರ? ಹ್ಞೂ ಮತ್ತೆ ಬಿಸಿಯವ್ ರೊಟ್ಟಿ ಪಲ್ಯ ಅದನ್ನ ಹಚ್ಕೊಡು. ಪಲ್ಯ ಏನು ಮಾಡಿದೆ? ಪಲ್ಯಕ್ಕೆ ಕಾಯಿ ಪಲ್ಯ ಏನು ಇದ್ದಿಲ್ರಿ ಅತ್ತಿಯರ. ಅದಕ್ಕೆ ಏನು ಮಾಡಿದೆ, ಬ್ಯಾಳೆ ಹಾಕಿ ಅದನ್ನ ಒಂದೀಟು ಗಟ್ಟಿಯಾಗಿ ಅನ್ನಕ್ಕೆ ರೊಟ್ಟಿಗೂ ಮಾಡೇನ್ರಿ. ಅಯ್ಯೋಯ್ಯೋಯ್ಯೋಯ್ಯೋ ದುಬಾರಿ ಬ್ಯಾಳಿ. ಓತಗ ಅದವು ಅಂತಂದು ಶುರುವಾದ ಮಾಡೋದು ವಾರಕ್ಕೆ 2 ಮಾಡಿಟ್ಟು ಬಿಡ್ತಾಳೆ ಹಂಗ ಬ್ಯಾಳಿದು. ಮತ್ತು ಅಜ್ಜಿ ಹತ್ತಂಗಲಿಕ್ಕಿಗೆ ಕಾಳುಗಳು ಅದಾವ ನೋಡು ಮನ್ಯಾಗ. ಕಾಳುಗಳು ನೆನೆ ಹಾಕು. ಮಡಿಕೆ ಕಾಳು, ಉಳ್ಳಿ ಕಾಳು, ಹೆಸರು ಕಾಳು ಎಲ್ಲ ಅದಾವ. ಕಾಳುಗಳು ನೆನೆ ಹಾಕಿ ಪಲ್ಯ ಸಾರು 2 ಹೊತ್ತಿಗೆ ಹಂಗೆ ಮಾಡಂಗದೀವಿ. ಬಿಡ್ತಾಳೆ 2 ಹೊತ್ತಿಗೆ ಹಂಗೆ ಬರೀ ಬ್ಯಾಳಿ ಹಾಕೋದು ನಿಂದ್ರದು. ಈ ಗ್ಯಾಸು ಅಂದ್ರೆ ಗ್ಯಾಸ್ ಅದು ಬ್ಯಾಳಿ ಬಿಸಿಲಿಗೆ ಅದಕ್ಕೆ ಅತ್ತಿಯರ ಹಾಕ್ತೇನ್ರಿ ಅತ್ತಿಯರ ಇವತ್ತು. ನಾತು ಬಸವನ ಅದಾನ ಇವನು ಉಂಡೋದ್ನೇನ? ಇವ್ರು ಉಂಡೋದ್ರಿ ಅತ್ತಿಯರ.
ಅವನಿಗೂ ನನಗೂ ಹಚ್ಕೊಡು ಉಂಟೆ ನಾವು ಮತ್ತೆ ಬಿಸಿ ರೊಟ್ಟಿನ ಅದನ್ನೊಂದು ಬೇಸ್ ತೆಗೆದು ದೌಡ್ ತಿರು ಹಾಕು ನೋಡಲ್ಲಿ ಹೊತ್ತು ಹೋದಿತ್ತು ಮತ್ತೆ ಲಗುನ ಹಚ್ಕೊಂಬ ನೋಡವನು ನಿನ್ನೆ ಅರ್ಬಿ ಹರಿದ ಹೋಗ್ದಿದ್ದು ಇನ್ನೊಂದು ದಿವಸ ಅದಾವು ಓಸನ್ ಹೋಗೋದಾಗ್ತೀಯನ ಇವತ್ತು ಹೋಗೋದು ಹೊಣೆ ಹಾಕ್ಬಿಡು ಸಂಜಿಗೆ ಮಳಿ ಹೊಡ್ಯಾಕತ್ ಬಿಡ್ತೈತಿ ದೌಡ ಬಿಸಿಲಿರ್ತಂಗ ಒಣಗಿ ಒಗದು ಹಾಕಿದೆ ಅಂದ್ರೆ ಒಣಗ್ತಾವ ಬಟ್ಟಿ ಹ್ಞೂ ರೀತಿಯರ ಇನ್ನೊಂದು 2 ರೊಟ್ಟಿ ತಿನ್ನಂಗದಿಯಪ್ಪ ಬೆಳೆ ಹುಡುಗ 2 ರೊಟ್ಟಿಗೆ ಸಾಕು ಅಂತಿದ್ದಿ ನೋಡು ನಿನ್ನೆ ಅದ ನಿಮ್ಮ ಅಣ್ಣಂದು ಅದ ಹಂಗಿ ಚಲೋ ಐತಿದ್ದಿದ್ದಲ್ಲ ಅದ ಏನಿದೆ ಹಂಗಿ ಹಾಕೊಂಡಿಲ್ಲ ಹ್ಞೂ ಬೇ ನೋಡು ಹೆಂಗೆ ಚಂದ ಐತೆ ಬಂಗಾರ ಐತೆ ನೋಡ ಮಗನ ಎಂತ ಚಂದ ಕಾಣ್ತೈತೆ ಅವನಿಗೆ ಇಷ್ಟು ಚಂದ ಕಾಣ್ತೈತೆ ಬಿಡ ನಿನ್ಗೆ ಚಂದ ಕಾಣತೈತಿದೆ ಏನಂತ ಏನು ಭಾಳ ರೊಕ್ಕ ಕೊಟ್ಟು ತಂದಾರಲ್ಲ ಅವ್ರೇನ 100-200 ರೂಪಾಯಿ ದುಡಿತಿರ್ತಾರ ಆದ್ರೂ ಪರವಾಗಿಲ್ಲ ನೋಡು ಚಂದ ಐತಿ ಅಲ್ಲ ಬೇವ ಅದನ್ನ ಬಿಡಬೇ ಅಣ್ಣನಂತೆಲ್ಲಿ ಮಾತಾಡಂದಿದ್ನಲ್ಲಿ ಮಾತಾಡದೆ ಇಲ್ಲಿನ ಅಯ್ಯೋ ತಮ್ಮ ತಡಿ ಈಗ ಅದಾನೆ ಹೋದ್ನ ಪರ್ಸು ಯವ್ವ ಬಂದು ತಡಿಬೇ ಇಲ್ಲೇನ ಹುಡ್ಕಾಕತ್ತಿದ್ದೆ ಮೊನ್ನೆ ಇದನ್ನ ಆರಿಕೊಲ್ಲಿಟ್ಟಿದ್ನಲ್ಲಿ ಇಲ್ಲಿ ಇಲ್ಲ ಅಲ್ಲ ಐತ್ ನೋಡಪ್ಪ ಅಲ್ಲೇ ಇದ್ರಿಂದ ಐತ್ ನೋಡ್ಬಿಡುತ್ತ ಯಾಕವ ಅದು ಇವನೇನು ಬಳಕರತ್ಲೆ ತಯಾರಾಗಿ ನಿಂತಾನ ಹೊಲದ ಕಡೆಗೆ ಹಾಯಂಗಿಲ್ಲ ಏನಿಲ್ಲ ಮನ್ಯಾಗ ಒಂದು ಕೆಲಸ ಮಾಡಂಗಿಲ್ಲ ತಯಾರಾಗೋದು ಹೋಗೋದು ಅಣ್ಣ ನೀ ನನಗೆ ಅಲ್ಲಿ ಬಾ ಇಲ್ಲಿ ಬಾ ಅನ್ನಕ್ಕೆ ಹೋಗ್ಬೇಡ ನೋಡು ನಾನು ಹೊಲಕ್ಕೆ ನನಗೆ ಹೊಲದ ಕೆಲಸ ಮಾಡೋಕೆ ನನಗಂತೂ ಇಷ್ಟ ಇಲ್ಲ ನಾವು ಹೊಲದ ಕೆಲಸ ಮಾಡೋದು ಇಲ್ಲ ಓದೇನಿ ನಾನು ಹೊಲದ ಕೆಲಸ ಮಾಡು ಅಂದ್ರೆ ಹೆಂಗಣ್ಣ ನೀನು ಅಲ್ಲೋ ಬಸವ ಹೊಲದ ಕೆಲಸ ಮಾಡಲ್ಲ ಅಂದ್ರೆ ಹೆಂಗೆ ಮತ್ತೆ ಅಲ್ಲ ಹೊಲದ ರೊಕ್ಕದಾಗ ಓದಿದಿ ಮಾಡಿದಿ ಈಗ ಹೊಲ ಒಲ್ಲೆ ಅಂದ್ರೆ ಹೊಲದ ಕೆಲಸ ಮಾಡಕ್ಕೆ ಒಲ್ಲೆ ಅಂದ್ರೆ ಮತ್ತೆ ಏನು ಮಾಡವ ನೀನು ಅವನು ಏನೋ ಮಾಡ್ತಾನಂತಪ್ಪ ಪ್ಯಾಟ್ಯಾಗ ಏನೋ ದುಡ್ಮಿದು ನೋಡ್ಯಾನಂತ ಅವನಿಗೂ ಓಸು ರೊಕ್ಕ ಬೇಕಾಗೈತಂತ ಮತ್ತೆ ಕೊಡು ಅಲ್ಲಿ ಬೇವ ನೀನು ಅವಂದು ತಾಳಕ್ ತಕ್ಕಂಗೆ ಕುಣ್ಕೊಂತ ಹೊಂಟಿದೀಯಲ್ಲ ಅಲ್ಲ ಪ್ಯಾಟ್ಯಾಗ ಮಾಡೋದು ಏನಾರ ದುಡ್ಮಿ ಅಂದ್ರೆ ಹಂಗೆ ಸುಲಭಕ್ಕಾಕತ್ತೇನು ಅದು ನನ್ನ ಫ್ರೆಂಡ್ಸ್ ಅದಾರಣ್ಣ ಅಲ್ಲಿ ಏನು ಚಿಂತಿಲ್ಲ ನಾವು ರೊಕ್ಕ ಹಾಕೋದಾಟ ಚಲೋ ನಡಿತೈತಿ ದುಡಿಮಿ ರೊಕ್ಕ ಅಷ್ಟು ಹಾಕು ನಾವು ನೋಡ್ಕೊಂಡು ಹೋಕ್ಕವಿ ಅಂತ ಹೇಳ್ಯಾರ ನಾನು ಏನು ವಾರಕ್ಕೊಮ್ಮೆಟಿ ಅಡಿಟ್ ಹೋದ್ರೆ ಸಾಕು ಏನು ದಿನಂಪ್ರತಿ ಹೋಗಂಗಿಲ್ಲ ಏನಿಲ್ಲ ದುಡಿಮಿ ಚಲೋ ಐತಿ ನಾವು ಮಾಡ್ಬೇಕಂತ ಅನ್ಕೊಂಡನಿ ನನಗೆ ರೊಕ್ಕ ಬೇಕಣ್ಣ ಅಲ್ಲೋ ಪರ್ಸು ಕೊಡು ಏನು ಇಲ್ಲ ಅನ್ನಂಗಿಲ್ಲ ಯವ್ವ ನಿನಗೆ ತಿಳಿಯಂಗಿಲ್ಲ ಏನು ಬೇ ಅಲ್ಲ ಬೇ ಹಂಗೆ ರೊಕ್ಕ ಕೊಡು ಅನ್ನತ್ಲಿ ಹಂಗೆ ಹೊಟ್ಟೆ ಇಟ್ಕೊಂಡಿರ್ತಾವೇನು ಕೈಯಾಗ ಬೇಕಲ್ಲ ಬೇ ಹಂಗೆ ಕೊಡಾಕ ಅಲ್ಲ ನಾ ಇಷ್ಟು ದಿವಸ ಹೊಲದ್ದು ಪೀಕಿಂದು ಎಲ್ಲ ನಿನ್ನಂತೆಲ್ಲ ಐತಿ ನಾ ಎದಕ್ಕಾರ ಕೇಳೇನೇನು ನೀನು ನನಗೆ ಕೊಡ್ಬೇಕು ನೋಡೋಣ ನನಗಂತ್ರಿ 3 ಲಕ್ಷ ಬೇಕು ಅಯ್ಯೋ ಶಿವನ ಹಂಗೆ ಇದ್ಕಿದ್ದಂಗೆ 3 ಲಕ್ಷ ಅಂದ್ರೆ ಐತಿಲ್ಲ ಫಸ್ಟು ಹೊಲ್ದಾಗ ಬಂದು ಕೆಲಸ ಮಾಡೋದು ಕಲಿ ಅದು ಏನು ದುಡಿಮಿ ಏನಿಲ್ಲ ನಾನು ರೊಕ್ಕ ಕೊಡಂಗಿಲ್ಲ ಬಿಡು ಏನು ಹದವು ಅಂತಂದು ಹಂಗೆ ಲುಕ್ಷಣಿ ಮಾಡೋಕೆ ನನಗಂತೂ ಇಷ್ಟ ಇಲ್ಲ ಅಪ್ಪ ಕಷ್ಟಪಟ್ಟು ದುಡ್ದು ನಮ್ಗೆ ಬಿಟ್ಟು ಹೋಗಿರೋದನ್ನ ಏನು ಹೊಲಕ್ಕೆ ಎಷ್ಟು ನಾವು ಕೆಲಸ ಮಾಡ್ತೇವೆ ಅಷ್ಟು ನಮ್ಗೆ ಒಳ್ಳೇದು ಯವ್ವ ನನಗೆ ಗೊತ್ತಿಲ್ಲ ನೋಡು ಮತ್ತೆ ಸರಿ ಇರಂಗಿಲ್ಲ ಹೇಳ ಅಣ್ಣಗ ಏನು ಸರಿ ಇರಲ್ಲ ಹೌದು ಏನು ನಿಂದು ಹಾಂ ಏನು ಭಾಳ ಮಾತಾಡಕತ್ತೀಯಲ್ಲ ಪರ್ಸು ಅಲ್ಲ ಅವ್ನು ಏನಾರ ಮಾಡ್ತಾನೆ ಅಂದಮೇಲೆ ತಮ್ಮಗ ಅಣ್ಣನಾಗಿ ಇದು ಮಾಡೋದು ಕಲಿಬೇಕಪ್ಪ ನೀನು ಹಿಂಗೆಲ್ಲ ಮಾಡಿದ್ರೆ ಸರಿ ಇರೋದಿಲ್ಲ ನೋಡು ನೀ ರೊಕ್ಕ ಕೊಡು ಅವ್ನು ಏನಾರ ಮಾಡಲಿ ಏನಾರ ಹಾಳುಗುಂಡಿ ಬಿತ್ಕೊ ಹೋಗ್ರಿ ರೊಕ್ಕ ಸಿಗೋ ತನಕ ತಡ್ಕೋಬೇಕು ನನಗೆ ಗೊತ್ತಿಲ್ಲ ಬೇಕು ಅಂದ್ರೆ ಬೇಕು ನೋಡು ಸಂಜಿಕೆಗೆ ಅನ್ನತ್ಲಿ ನನಗೆ ಅರ್ಧಕ್ಕರ್ಧ ದುಡ್ಡು ಬೇಕಾಗಬೇಕು ನಾನು ಹೇಳೇನಿ ಎಲ್ಲರೂ ಅಂತಾರೆ ನನ್ನ ಫ್ರೆಂಡ್ಸ್ ನಿಮಗೇನು ಕಮ್ಮಿ ಆಗೈತಿ ನಿಮ್ಮ ಅಪ್ಪನ ಬೇಕಾದಂಗೆ ಐತಿ ಆಸ್ತಿ ನಿನಗೇನು 3 ಲಕ್ಷ ನೀ ಕೊಡಂಗಿಲ್ಲ ನಿಮ್ಮ ಅಣ್ಣ ಅಂತಂದು ನನಗೆ ಗೊತ್ತೈತಿ ನಾ ಅನ್ಸ್ಕೊಳಕ್ಕೆ ಆಗಂಗಿಲ್ಲ ನನ್ನ ಫ್ರೆಂಡ್ಸ್ ಜೊತೆಗೆ ನನಗೆ ರೊಕ್ಕ ಬೇಕು ಅಂದ್ರೆ ಬೇಕಾಟ ಇವರು ಅಣ್ಣ ತಮ್ಮ ಅನುನವಾಗಿರೋ ಬಿಟ್ಟು ಹಿಂಗೆ ಹಾವು ಹುಣ್ಸಿ ಮಾಡ್ದಂಗೆ ಮಾಡ್ತವು ಏನು ಮಾಡೋದು ಏನು ಯವ್ವ ತಿಳಿವಲ್ನು ನನಗಂತ್ರನ ಏನಾರ ಕೊಟ್ಟು ಮಾಡ್ಬೇಕು ತಮ್ಮಗ ಎಲ್ಲದಕ್ಕೂ ಜೊತೆಗೆ ನಿಂದಿರ್ಬೇಕು ಅನ್ನಂಗಿಲ್ಲ ಅವನು ಹಂಗೆ ಮಾಡ್ತಾನೆ ಇವನು ಹಂಗೆ ಮಾಡ್ತಾನೆ ಯಾರ ಕಡೆ ಅಂತ ಸಾಯಿಲ್ಲ ನಾನು ಏನು ಮಾಡಲಿ ಅನ್ನಂಗಾಗೈತೆ ನನಗಂತ್ರ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದ ನೋಡ್ರಿ ಕತೆಗೆ ಸಪೋರ್ಟ್ ಮಾಡಾಕತ್ತೀರಿ ಸಪೋರ್ಟ್ ಮಾಡಿರಿ ಶೋಭಾ ಜೀವನದ ಕತೆ ಭಾಳ ಇಂಟ್ರೆಸ್ಟಿಂಗ್ ಐತ್ರಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹೈಪ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಕತೆಗಳು ಹೆಂಗೆ ಬರತೈತಿ ಶೋಭಾ ಜೀವನದ ಕತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇವತ್ತಿನ ಕತೆ ಇಷ್ಟ ನೋಡ್ರಿ ಸ್ನೇಹಿತರೆ ಭಾಳ ಕರೆಂಟ್ ಒಂದು ಇದ್ದಿಲ್ಲ ಕರೆಂಟ್ ಫೋನಿಗೆ ಚಾರ್ಜ್ ಇದ್ದಿಲ್ಲ ಹಂಗೆ ಕರೆಂಟ್ ಬಂದ ಮ್ಯಾಗ ಚಾರ್ಜ್ ಮಾಡ್ಕೊಂಡು ವಿಡಿಯೋ ಮಾಡೀನಿ ಬೆಳಗ್ಗಿಂದ ಕೆಲಸ ಇರ್ತಾವು ಹಂಗಾಗಿ ಕತೆ ಇಷ್ಟ ಆತ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೇನೆ